BC ಪಾಟೀಲ್ ಅಳಿಯ ಆತ್ಮಹತ್ಯೆ ಅನ್ನುವಂಥ ಡೀಟೇಲ್ಸ್ ಸಿಗ್ತಾ ಇದೆ. ಈಗ BC ಪಾಟೀಲ್ ಅಳಿಯ ಪ್ರತಾಪ್ ಕುಮಾರ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನುವಂಥ ಅಪ್ಡೇಟ್ ಸುದ್ದಿ ಈಗ ಸಿಗ್ತಾ ಇರೋದು. ರಸ್ತೆ ಬದಿ ಕಾರ್ ನಿಲ್ಲಿಸಿ ವಿಷ ಸೇವನೆ ಮಾಡಿದ್ದಾರಂತೆ. BC ಪಾಟೀಲ್ ಅಳಿಯ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನುವಂಥ ಲೇಟೆಸ್ಟ್ ಅಪ್ಡೇಟ್ ಬರ್ತಾ ಇದೆ. ಆದರೆ ಯಾವ ಕಾರಣಕ್ಕಾಗಿ, ಯಾತಕ್ಕಾಗಿ ನೋಡಿ, ದಾವಣಗೆರೆಯ ಹೊನ್ನಾಳಿ ಅರಣ್ಯ ಪ್ರದೇಶದಲ್ಲಿ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನುವಂಥ ಡೀಟೇಲ್ ಸಿಗ್ತಾ ಇದೆ. ನೋಡಿ, ಯಾವುದೋ ಒಂದು ರಸ್ತೆ ಬದಿ ಕಾರ್ ನಿಲ್ಲಿಸಿ ಅಲ್ಲಿ ವಿಷವನ್ನು ಸೇವಿಸಿದ್ದಾರೆ ಅನ್ನುವಂಥ ಡೀಟೇಲ್ ಸಿಗ್ತಾ ಇರೋದು. BC ಪಾಟೀಲ್ ಅಳಿಯ ಪ್ರತಾಪ್ ಕುಮಾರ್ ಅಂತ ಅವರ ಹೆಸರು. ದಾವಣಗೆರೆಯ ಹೊನ್ನಾಳಿ ಅರಣ್ಯ ಪ್ರದೇಶದಲ್ಲಿ ರಸ್ತೆ ಬದಿ ಕಾರನ್ನು ನಿಲ್ಲಿಸಿ ವಿಷ ಸೇವನೆ ಮಾಡಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. KG ಪ್ರತಾಪ್ ಕುಮಾರ್ ಅಂತ ಹೇಳಿ ಅವರ ಹೆಸರು. 41 ವರ್ಷ ಅವರಿಗೆ. BC ಪಾಟೀಲ್ ಅವರ ಅಳಿಯ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಈಗ, ಮಗಳು ಗಂಡ ಅನ್ನುವಂಥದ್ದು. ಸೊ ಯಾತಕ್ಕಾಗಿ, ಯಾವ ಕಾರಣಕ್ಕಾಗಿ ಅವರು ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರು, ಏನೇನೆಲ್ಲ ಆಗಿದೆ, ಇನ್ನಷ್ಟು ಅಪ್ಡೇಟ್ಸ್ಗಳು ಲಭ್ಯ ಆಗಬೇಕಿದೆ. ಆದರೆ ಸದ್ಯಕ್ಕೆ BC ಪಾಟೀಲ್ ಅಳಿಯ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅರಣ್ಯ ಪ್ರದೇಶ ಅಂತೆ. ನೋಡಿ, ರಸ್ತೆ ಬದಿ ಕಾರ್ ನಿಲ್ಲಿಸಿ ವಿಷ ಸೇವಿಸಿದ್ದಾರೆ ಪ್ರತಾಪ್ ಕುಮಾರ್. ಆರಂಭದಲ್ಲಿ ಹೊನ್ನಾಳಿಗೆ ಪ್ರತಾಪ್ ಕುಮಾರ್ ಶಿಫ್ಟ್ ಆಗಿದ್ದಾರೆ. ಹೆಚ್ಚಿನ ಚಿಕಿತ್ಸೆಗೆ ಶಿವಮೊಗ್ಗ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ನೋಡಿ, ಶಿವಮೊಗ್ಗ ಆಸ್ಪತ್ರೆಗೆ ಅವ್ರನ್ನ ಶಿಫ್ಟ್ ಮಾಡಲಾಗಿದೆ. ಮೊದಲಿಗೆ ಅವ್ರನ್ನ ಹೊನ್ನಾಳಿಗೆ ಶಿಫ್ಟ್ ಮಾಡಲಾಯಿತು. ಅದಾದ ಬಳಿಕ ಇನ್ನಷ್ಟು ಹೆಚ್ಚಿನ ಚಿಕಿತ್ಸೆ ಅಗತ್ಯ ಬೇಕಾಯಿತು. ಸೊ ಹಾಗಾಗಿ ಅವ್ರನ್ನ ಶಿವಮೊಗ್ಗದ ಆಸ್ಪತ್ರೆಗೆ ಅವರನ್ನ ಈಗ ಶಿಫ್ಟ್ ಮಾಡಲಾಗಿರೋದು. ಅವರ ಹೆಸರು KG ಪ್ರತಾಪ್ ಕುಮಾರ್ ಅಂತ ಹೇಳಿ. BC ಪಾಟೀಲ್ ಅವರ ಅಳಿಯ ರಸ್ತೆ ಬದಿ ಕಾರ್ ನಿಲ್ಲಿಸಿ ವಿಷ ಸೇವಿಸಿದ್ದಾರೆ. ಆದರೆ ಮತ್ತಷ್ಟು ಕಾರಣಗಳು ತಿಳಿದು ಬರಬೇಕು. ಸದ್ಯಕ್ಕೆ ಅವರನ್ನ ಆಸ್ಪತ್ರೆಗಂತೂ ದಾಖಲಿಸಿದ್ದಾರೆ. ದಾವಣಗೆರೆ ಜಿಲ್ಲೆ ಹೊನ್ನಾಳಿಯ ಅರಕೆರೆ ಬಳಿ ಸೂಸೈಡ್ ಮಾಡಿಕೊಂಡಿದ್ದಾರೆ ಅನ್ನುವಂಥ ಡೀಟೇಲ್ಸ್ ಸಿಗ್ತಾ ಇದೆ. ನೋಡಿ, ಫೋಟೋದಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ, ಪ್ರತಾಪ್ ಕುಮಾರ್ ಅಂತ ಹೇಳಿ ಅವರ ಹೆಸರು. BC ಪಾಟೀಲ್ ಅಳಿಯ ಇವರೇ. ರಸ್ತೆ ಬದಿ ಕಾರ್ ನಿಲ್ಲಿಸಿ ವಿಷ ಸೇವಿಸಿದ್ದಾರೆ. ಈಗ ಹೆಚ್ಚಿನ ಮೊದಲಿಗೆ ನೋಡಿ, ಅವ್ರಿಗೆ ಆರಂಭದಲ್ಲಿ ಅಲ್ಲೇ ಪಕ್ಕದಲ್ಲಿರುವಂಥ ಹೊನ್ನಾಳಿಗೆ ಅವರನ್ನು ಶಿಫ್ಟ್ ಮಾಡಲಾಯಿತು. ಆದರೆ ಚಿಕಿತ್ಸೆ ಇನ್ನಷ್ಟು ಬೇಕಾಯಿತು, ಚಿಕಿತ್ಸೆಯ ಅಗತ್ಯ ಇನ್ನಷ್ಟು ಇತ್ತು. ಸೊ ಹಾಗಾಗಿ ಅವರನ್ನು ಶಿವಮೊಗ್ಗದ ಆಸ್ಪತ್ರೆಗೆ ಈಗ ಅವರನ್ನು ದಾಖಲಿಸಲಾಗಿದೆ ಅನ್ನುವಂಥ ಡೀಟೇಲ್ಸ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ನಾಗರಾಜ್. ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ನಾಗರಾಜ್, ಯಾವ ಕಾರಣಕ್ಕಾಗಿ ಇರ್ಬೋದು, ಏನಾದ್ರು ಕಾರಣಗಳು ತಿಳಿದು ಬಂತ ಸದ್ಯಕ್ಕೆ ಈಗ ಅವರ ಪರಿಸ್ಥಿತಿ ಏನಿದೆ, ಮತ್ತಷ್ಟು ಅಪ್ಡೇಟ್ಸ್ ಕೊಡೋದಾದ್ರೆ? ದಿವಿತ್, ಏನು BC ಪಾಟೀಲ್ ಅವರ ಅಳಿಯ ಪ್ರತಾಪ್ ಕುಮಾರ್ ಅವರು ಆತ್ಮಹತ್ಯೆಯನ್ನು ಮಾಡಿಕೊಂಡು ಸಾವನ್ನಪ್ಪಿರೋದ್ರ ಬಗ್ಗೆ ಖುದ್ದು ಏನು ದಾವಣಗೆರೆ SP ಉಮಾ ಪ್ರಶಾಂತ್ ಅವರು ರಿಪಬ್ಲಿಕ್ ಕನ್ನಡಗೆ ಸ್ಪಷ್ಟಪಡಿಸಿರ್ತಕ್ಕಂಥದ್ದು. ಮೊದಲಿಗೆ ಹೊನ್ನಾಳಿ ಬಳಿ ಕಾರ್ನಲ್ಲಿ ವಿಷ ಸೇವಿಸಿದ ಸ್ಥಿತಿಯಲ್ಲಿ ಪತ್ತೆಯಾಗ್ತಾರೆ. ಅವರನ್ನು ಕೂಡಲೇ ಸ್ಥಳೀಯರು ಹೊನ್ನಾಳಿಯ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ. ಜೊತೆಗೆ ಅವರ ಏನು ಸಂಬಂಧಿಕರು, ಪ್ರತಾಪ್ ಕುಮಾರ್ ಅವರ ಸಂಬಂಧಿಕರಿದ್ದಾರೆ, ಅವರಿಗೆ ಮಾಹಿತಿಯನ್ನು ಕೊಡ್ತಾರೆ. ಸ್ಥಳಕ್ಕೆ ಹೊನ್ನಾಳಿ ಪೊಲೀಸರು ಸಹ ಹೋಗ್ತಾರೆ. ಅಲ್ಲಿ ಹೊನ್ನಾಳಿಯಲ್ಲಿ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಟ್ಟಂತ ವೈದ್ಯರು ಹೇಳ್ತಾರೆ, ಇವರಿಗೆ ಇಲ್ಲಿನ ಹೆಚ್ಚಿನ ಚಿಕಿತ್ಸೆ ಅವಶ್ಯಕತೆ ಇದ್ದು ಶಿವಮೊಗ್ಗಕ್ಕೆ ಕರೆದುಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ. ಆದರೆ ಶಿವಮೊಗ್ಗಕ್ಕೆ ಕರೆದುಕೊಂಡು ಹೋದಾಗ ಅಲ್ಲಿ ವೈದ್ಯರು ಒಂದು ಡಿಕ್ಲೇರ್ ಮಾಡ್ತಾರೆ, ಇವರು ಬ್ರಾಡ್ ಡೆಡ್ ಆಗಿದ್ದಾರೆ, ಬದುಕಿಲ್ಲ ಅನ್ನೋ ಒಂದು ಮಾಹಿತಿಯನ್ನು ಅವರ ಕುಟುಂಬ ಮತ್ತೆ ಪೊಲೀಸರಿಗೆ ನೀಡುವಂಥದ್ದು. ಸದ್ಯಕ್ಕೆ ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ. ಆದರೆ ಯಾವ ಒಂದು ನಿರ್ದಿಷ್ಟ ಕಾರಣಕ್ಕೆ ಅವರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕು ಅಂತೇಳಿ ಏನು ದಾವಣಗೆರೆ SP ಆಗಿರ್ತಕ್ಕಂಥ ಉಮಾ ಪ್ರಶಾಂತ್ ಅವರು ಖುದ್ದು ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಆದರೆ ಇವರು ಮೃತಪಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಈಗಾಗಲೇ ವೈದ್ಯರು ಖಚಿತಪಡಿಸಿದ್ದು. ಏನು ಅವರ ಕಾರು ರಸ್ತೆ ಬದಿ ನಿಂತಿತ್ತು, ಅದನ್ನು ಈಗಾಗಲೇ ಪ್ರಾಥಮಿಕವಾಗಿ ಪರಿಶೀಲನೆ ಮಾಡಲಾಗಿದೆ. ಅದರಲ್ಲಿ ಯಾವುದೇ ಡೆತ್ ನೋಟ್ ಆಗಲಿ ಇನ್ನೊಂದು ಥರ ವಸ್ತುಗಳಾಗಲಿ ಪತ್ತೆಯಾಗಿಲ್ಲ. ಅವರು ವಿಷ ಸೇವಿಸಿ